ರಾಮು ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ. ಅವನ ಕನಸು ಒಬ್ಬ ಉತ್ತಮ ಕ್ರಿಕೆಟ್ ಆಟಗಾರನಾಗುವುದು. ಆದರೆ ಅವನ ಕುಟುಂಬದ ಆರ್ಥಿಕ ಸ್ಥಿತಿ ಕೆಟ್ಟದ್ದರಿಂದ ಅವನಿಗೆ ಸರಿಯಾದ ತರಬೇತಿ ಅಥವಾ ಸಾಧನಗಳು ಸಿಗುತ್ತಿರಲಿಲ್ಲ. ಅವನ ಸ್ನೇಹಿತರು ಮತ್ತು ನೆರೆಹೊರೆಯವರು ಅವನ ಕನಸನ್ನು ಕೇವಲ ಕನಸೆಂದೇ ತಿರಸ್ಕರಿಸಿದರು. ಆದರೆ ರಾಮು ನಿಧಾನವಾಗಿ ಮತ್ತು ಸತತವಾಗಿ ತನ್ನ ಕನಸನ್ನು ಹಿಂಬಾಲಿಸಿದ. ಒಂದು ದಿನ ಹಳ್ಳಿಯಲ್ಲಿ ಒಂದು ಸ್ಥಳೀಯ ಕ್ರಿಕೆಟ್ ಪಂದ್ಯವನ್ನು ಆಯೋಜಿಸಲಾಯಿತು. ರಾಮು ತನ್ನ ಸಾಧನಗಳಿಲ್ಲದಿದ್ದರೂ ತನ್ನ ಹಳೆಯ ಬ್ಯಾಟ್ ಮತ್ತು ಚಪ್ಪಲಿಗಳೊಂದಿಗೆ ಪಂದ್ಯದಲ್ಲಿ ಭಾಗವಹಿಸಿದ. ಆರಂಭದಲ್ಲಿ ಅವನು ವಿಕಲನಾಗಿ ತೋರಿದರೂ ಅವನು ಕಷ್ಟಗಳನ್ನು ಎದುರಿಸಿ ತನ್ನ ಕೌಶಲ್ಯವನ್ನು ಸುಧಾರಿಸಿಕೊಂಡ. ಅಂತಿಮವಾಗಿ ಅವನು ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ತನ್ನ ತಂಡಕ್ಕೆ ವಿಜಯ ತಂದುಕೊಟ್ಟ. ಈ ಘಟನೆಯ ನಂತರ ರಾಮುನ್ ಸಾಮರ್ಥ್ಯವನ್ನು ಗುರುತಿಸಿದ ಒಬ್ಬ ತರಬೇತುದಾರ ಅವನಿಗೆ ಸಹಾಯ ಮಾಡಲು ಮುಂದೆ ಬಂದ. ರಾಮು ತನ್ನ ಕನಸನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಯಿತು. ಅವನ ಕತೆ ಎಲ್ಲರಿಗೂ ಪ್ರೇರಣೆಯಾಯಿತು. ಅವನು ತೋರಿಸಿದ ಸಹನೆ, ಪರಿಶ್ರಮ ಮತ್ತು ಸ್ವಯಂ ವಿಶ್ವಾಸವು ಅವನ ಯಶಸ್ಸಿನ ಕೀಲಿಕೆಯಾಗಿತ್ತು. ನೀತಿ: ಕಷ್ಟಗಳು ಬಂದರೂ ನಿಮ್ಮ ಕನಸುಗಳನ್ನು ಹಿಂಬಾಲಿಸಿ. ಸಹನೆ ಮತ್ತು ಪರಿಶ್ರಮದಿಂದ ಯಶಸ್ಸು ಖಂಡಿತವಾಗಿ ನಿಮ್ಮದಾಗುತ್ತದೆ.